ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದಲ್ಲಿ ದಲಿತ ಸಿಎಂ ಒಂದು ಅವಕಾಶ ಸಿಗಬೇಕು ಅನ್ನುವಂಥ ಕೂಗುಗಳು ವ್ಯಕ್ತ ಆಗ್ತಿದೆ. ಖುದ್ದು ಪರಮೇಶ್ವರ್ ಕೂಡ ಅವ್ರು ಮಾತಾಡಿದ್ದಾರೆ. ಮುನಿಯಪ್ಪರಾದರೂ ಸಂತೋಷ ಅನ್ನುವಂಥ ಮಾತಾಡಿದ್ದಾರೆ. ಹೇಳಿದಾಗ ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೇದದ್ದು ನಾವು ಹೇಳಿದ್ದೀವಿ, ಇಂದೆಲ್ಲರೂ ಹೇಳಿದ್ದಾರೆ. ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರು ಮಾಡಿದ್ರೆ ಕಾಂಗ್ರೆಸ್ಗೆ ಒಳ್ಳೇದು ಅನ್ನೋದು ತೀರ್ಮಾನ ಮಾಡೋದು ವರಿಷ್ಠರ ಮಾತ್ರ. ಇದನ್ನು ಅವ್ರನ್ನ ಕೇಳ್ಬೇಕಾದ್ರೆ ನೀವು ಅವ್ರನ್ನ ಕೇಳಿದ್ರೆ ಅವ್ರು ಕೇಳ್ಬೇಕು. ಮುಂದೆ ಹಿಂಗೆ ಆಗಿದೆ, ಹಿಂಗೆ ಕೇಳಿದ್ರೆ ಬೆಟ್ರ್. ಮುಂದೆ ಈಗ ನಾವೆಲ್ಲಿ ಹೇಳೋದು, ಈಗ ನಾವು ಕೆಳಗಡೆ ಇದ್ದೀವಿ. ಈಗ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ರ. ಬದ್ದಿರ್ತಾರೆ, ಇಲ್ಲಿ ಕೇಳಬೇಕಲ್ಲ. ಈಗ ನಾವು ನಾವೇನು ಹೇಳೋರ. ಈಗ ರಾಜ್ಯದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದಲ್ಲೇ, ಆದರೂ ಕೂಡ ಯಾಕೆ ಪ್ರಶ್ನೆ ಸಿಗ್ತಾ ಇಲ್ಲ ಅಂತ ಕೇಳಿದ್ರೆ CM ಇದ್ದಾರೆ, DCM ಇದ್ದಾರೆ, ಅವರೇ ಅದಕ್ಕೆ ಸರಿಯಾದ ಉತ್ತರ ಹೇಳ್ಬೋದು. ಈಗ ನಾವೆಲ್ಲಿ ಹೇಳಿದ್ರು ಪರಮೇಶ್ವರ್ ಕೂಡ ಅದು ಹೇಳ್ತಿದ್ದಾರೆ, ಪದೇ ಪದೇ ಇದು ಆಗ್ತಾ ಇರೋದ್ರಿಂದ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ, ಮುಂದುವರಿಯ ಸೂಕ್ತ ಅಲ್ಲ, ಇದು ಕೆಲವು ಇತಿಶ್ರೀ ಆಡಬೇಕು ಅಂತ ಹೇಳಿದ್ದಾರೆ. ಅದು ಕರೆಕ್ಟ್. ಈಗ ನಾವು ಹೇಳಿ ನಮ್ಮ ಸ್ಪಷ್ಟೀಕರಣ ಹೇಳುವಾಗ ಹೇಳಿದ್ದೀವಿ. ಪದೇ ಪದೇ ಮತ್ತೆ ಅದನ್ನು ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಸರ್, ನೀವು ಕೂಡ ನೀವು ಮಹದೇವಪ್ಪ ಎಲ್ಲರೂ ಕೂಡ ಸಭೆಗಳ ಮೇಲೆ ಸಭೆ ನಡೆಸಿದ್ದೀವಿ. ನಿಮ್ಮ ಸಭೆಗಳೆಲ್ಲ ನಡೆಸಿದ್ರೆ ನಿಮ್ಮ ತಂತ್ರಗಾರಿಕೆಗಳು ವರ್ಕೌಟ್ ಆಗ್ತಿದೆ ಅಂತ ಹೈಕಮಾಂಡ್ಗೆ ಏನಾದರೂ? ಇಲ್ಲ, ನಾವು ತಂತ್ರಗಾರಿಕೆ ಮಾಡಲಿಕ್ಕೆ CM ಆಗಲಿಕ್ಕೆ ಅಥವಾ ಮತ್ತೊಂದು ಆಗಲಿಕ್ಕೆ ಸಭೆ ಮಾಡ್ತಾ ಇಲ್ಲ. ಒಂದು ದಲಿತ ಸಮಾವೇಶ ಮಾಡಬೇಕಂತ ಎಲ್ಲೋ ಒಂದು ಹೇಳ್ತೀವಿ. ಅವ್ರ ಚಿತ್ರದುರ್ಗ ಮಾಡಿದ್ವಿ ಬಿಫೋರ್ ಎಲೆಕ್ಷನು. ಈಗ ಅದನ್ನೇ ಒಂದು ಮಾಡಬೇಕಂತ ಚರ್ಚೆ ಅಷ್ಟೇ ಹೊರತಾಗಿ ರಾಜಕೀಯವಾಗಿ ಪಕ್ಷದಲ್ಲಿರುವಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ನಾವು ಕೂಡಿಲ್ಲ. ಅವಾಗ ಸುಮಾರು 3 ವರ್ಷ ಆಗಿದೆ ಹೆಚ್ಚು ಕಮ್ಮಿ ಮಾಡಿ. ಮತ್ತೊಂದು ಯಾಕೆ ಮಾಡೋದ್ರೆ ಚರ್ಚೆ ನಡೀತಾ ಇದೆ ಹೊರತು ಬೇರೆ ಏನಿಲ್ಲ. ಕಾಂಗ್ರೆಸ್ನಲ್ಲಿ ದಲಿತ ಸಮುದಾಯಕ್ಕೆ CM ಗಾದಿ ಕೊಡೋದಕ್ಕೊಂದು ಅವಕಾಶ ಇದೆ, ವಾತಾವರಣ ಇದೆ ಅಂತ ಅನಿಸುತ್ತೆ. ಬರ್ಬೋದು, ಮುಂದಿನ ದಿನಗಳಲ್ಲಿ ಬರ್ಬೋದು. ಬರೋಂಗಿಲ್ಲ, ಕಾಯಬೇಕಲ್ಲ, ವೇಟ್ ಮಾಡಬೇಕು. ತಕ್ಷಣ ಹೇಳಿದ್ರೆ ಅವಕಾಶಗಳಿಲ್ಲ. ಮುಂದಿನ ದಿನಗಳು ಕಾಯಬೇಕು, ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು. ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋರು ಬೆಳಿಬೇಕು. ಸೊ ಇವೆಲ್ಲ ಇದೆ. ಸದ್ಯಕ್ಕಂತೂ ಪದ ಪ್ರಶ್ನೆ ಉದ್ಭವಿಸಲ್ಲ, ಕಾಯಬೇಕಷ್ಟೇ ನಾವು.